ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ. ನೀವು ನೋಡ್ತಾ ಇರೋದು ಪೃಥ್ವಿರಾಜ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಫಸ್ಟ್ ಹೊಸ ಉದ್ಯೋಗ ಮಾಹಿತಿಗಳಿದೆ. ಕರ್ನಾಟಕ ಅಗ್ನಿಶಾಮಕ ಇಲಾಖೆಯಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ. ಸುಮಾರು 1,000ಕ್ಕಿಂತ ಹೆಚ್ಚು ಹುದ್ದೆಗಳಿವೆ. ಇಲ್ಲಿ SLC, PUC, ಡಿಗ್ರಿ ಪಾಸ್ ಅವರು ಅರ್ಜಿ ಸಲ್ಲಿಸಬಹುದಾಗಿದೆ. ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಇಂಜಿನ್ ಚಾಲಕ ಡ್ರೈವರ್ ಹುದ್ದೆ ಕರೆದಿದ್ದಾರೆ. ನಮಗೆ ಈ ವಿಧದ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ಇಲ್ಲಿ ಟೋಟಲ್ ಎಷ್ಟು ಹುದ್ದೆ ಖಾಲಿಯೋ ಮತ್ತು ಯಾರ ಅಪ್ಲೈ ನೋಡಿರುತ್ತೆ, ಎಜುಕೇಶನ್, ಸ್ಯಾಲರಿ ಹಾಗೂ ಅರ್ಜಿ ಹೇಗೆ ಸಲ್ಲಿಸಬೇಕು, ಏನೇನು ಮಾಹಿತಿ ಬಂದಿದೆ ಅಂತ ಇವುಗಳಿಂದ ಸಂಪೂರ್ಣ ನೋಡೋಣ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ. ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ರೀತಿಯಲ್ಲಿ ನೋಟಿಫಿಕೇಶನ್ ಆಗಿ ಬರ್ತದೆ. ಹೊಸ ಮಾಹಿತಿ ದೊರೆಯುತ್ತದೆ. ಓಕೆ ಫ್ರೆಂಡ್ಸ್, ಮಾಹಿತಿ ನೋಡಿದ್ದಾರೆ. ಇದು ಕರ್ನಾಟಕ ರಾಜ್ಯದ ಕರ್ನಾಟಕ ಅಗ್ನಿಶಾಮಕ ಸೇವೆ ಏನಪ್ಪಂತ ಒಂದು ನೇಮಕಾತಿ ಆಗಿದೆ. ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆ KSFES ನೇಮಕಾತಿ ಆಗಿದೆ. ಇಲ್ಲಿ ಒಟ್ಟು ಖಾಲಿರ್ತಕ್ಕಂಥ ಹುದ್ದೆಗಳು 1,828 ಹುದ್ದೆಗಳಿವೆ. ಉದ್ಯೋಗ ಕರ್ನಾಟಕ ಆಗಿರುತ್ತದೆ. ಇನ್ನು ಹುದ್ದೆಗಳ ಹೆಸರು ಅಗ್ನಿಶಾಮಕ ಸಿಬ್ಬಂದಿ, ಅಗ್ನಿಶಾಮಕ ಇಂಜಿನ್ ಚಾಲಕ ಹುದ್ದೆಗಳಾಗಿವೆ. ಸ್ಯಾಲರಿ 37,500ರಿಂದ 76,000 ಸ್ಯಾಲರಿ ಇರ್ತಕ್ಕಂಥ ಹುದ್ದೆಗಳಿವೆ. ಹುದ್ದೆಗಳ ಹೆಸರು ಕೊಟ್ಟಿದ್ದಾರೆ. ಇಲ್ಲಿ ಚಾಲಕ ತಂತ್ರಜ್ಞ, ಆಮೇಲೆ ಅಗ್ನಿಶಾಮಕ ಯಂತ್ರ ಚಾಲಕ 294 ಹುದ್ದೆಗಳಿವೆ. ಚಾಲಕ ತಂತ್ರಜ್ಞ 32 ಹುದ್ದೆಗಳಿವೆ. ಅಗ್ನಿಶಾಮಕ ಸಿಬ್ಬಂದಿ 1,502 ಹುದ್ದೆಗಳಿವೆ. ಒಟ್ಟು 1,828 ಹುದ್ದೆಗಳಿವೆ. ಈ ಹುದ್ದೆಗೆ SLC 10ನೇ ತರಗತಿ, PUC ಹಾಗೂ ಡಿಗ್ರಿ ಪಾಸ್ ಅಪ್ಲೈಗಳನ್ನು ಕೊಟ್ಟಿದ್ದಾರೆ. ವಯೋಮಿತಿ 18 ರಿಂದ 35 ಒಳಗಿದ್ದವರು ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತದೆ. ಹಾಗೂ ಅರ್ಜಿ ಶುಲ್ಕ 250 ರೂಪಾಯಿ ಮತ್ತು 100 ರೂಪಾಯಿ ಶುಲ್ಕ ಇರುತ್ತದೆ. ಆಯ್ಕೆ ಪ್ರಕ್ರಿಯೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಭ ಮೂಲಕ ನೇಮಕಾತಿ ಆಗಿದೆ. ಇನ್ನು ಅರ್ಜಿ ಸಲ್ಲಿಸುವ ಡೇಟು ಅಪ್ಡೇಟ್ ಅಂತ ಕೊಟ್ಟಿದ್ದಾರೆ. ಇವಾಗ ಅಪ್ಲಿಕೇಶನ್ ಅವರು ನೋಟಿಸ್ ಮಾತ್ರ ಕಳಿಸಿದ್ದಾರೆ. ಆಮೇಲೆ ಇನ್ನೂ ಅರ್ಜಿಗೆ ಆರಂಭವಾಗಿಲ್ಲ. ಮಾಹಿತಿ ಏನು ಬಂದು ಬರೋಣ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡೋಣ. ಇದು ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆ ನೇಮಕಾತಿ. ಅಗ್ನಿಶಾಮಕ ಸಿಬ್ಬಂದಿ, ಅಗ್ನಿಶಾಮಕ ಇಂಜಿನ್ ಚಾಲಕ ಹುದ್ದೆಗಳು SLC, PUC, ಡಿಗ್ರಿ ಪಾಸ್ 37 ರಿಂದ 76 ಸಾಧ್ಯವಿರ್ತಕ್ಕಂಥ ನೇಮಕಾತಿ. ಇವರು ಮಾಹಿತಿ ಕೊಟ್ಟಿದ್ದಾರೆ. PDF ಬಂದಿ ಅಂದರೆ ಈ ರೀತಿ PDF ವೆಬ್ಸೈಟ್ ಆಗಿತ್ತು ಅನ್ಕೋಬಹುದು. ಕರ್ನಾಟಕ ರಾಜ್ಯ ಅಗ್ನಿಶಾಮಕ ತುರ್ತು ಸೇವೆ ಇಲಾಖೆ ಅಂತ ಇದ್ದಾರೆ. ಇದನ್ನು ಬರ್ಜರಿ ಕೊಟ್ಟಿದ್ದು ಅಂತ ಹೇಳ್ಬೋದು. ತುಂಬಾ ದಿನದಿಂದ ಎಷ್ಟು ಜನ ಕಾಯ್ತಾ ಇದ್ದಾರೆ ಈ ಹುದ್ದೆಗಳಿಗೆ. ಇದು ವೆಬ್ಸೈಟ್ ಇಲ್ಲಿ PDF ಕೊಟ್ಟಿದ್ದಾರೆ. ಸುಮಾರು 5 ಪೇಜ್ PDF ಇದೆ. ಇದು PDF ಅಲ್ಲಿ ಏನು ಮಾಹಿತಿ ಕೊಟ್ಟಿದ್ದಾರೆ ಅಂದ್ರೆ ಇದು ನೋಡಿ, ಕರ್ನಾಟಕ ಅಂತ ಕೊಟ್ಟಿದೆ. ಪೊಲೀಸ್ ಮಹಾನಿರ್ದೇಶಕರು ಹಾಗೂ ಮಹಾನಿರ್ದೇಶಕರು ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ರಾಜ್ಯ ವಿಪತ್ತು ಸ್ಪಂದನಾ ನಿರ್ದೇಶನ ಕೊಟ್ಟಿದ್ದಾರೆ. ಇಲ್ಲಿ ಫೋನ್ ನಂಬರ್ ಕೊಟ್ಟಿದ್ದಾರೆ. ಇದು ಪ್ರಕಟವಾದ ದಿನಾಂಕ 22/1/2026 ಮಾಹಿತಿ ಪ್ರಕಟವಾಗಿದೆ. ಇಲ್ಲಿ ವಿಷಯ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯು ವೃಂದ ನೇಮಕಾತಿ ನಿಯಮದಲ್ಲಿ ಫೈರ್ ಆಪರೇಟರ್ ಹುದ್ದೆಯ ಪದನಾಮಕರಣ ಕರಡು ವೃಂದ ನೇಮಕಾತಿ 2026 ಕೊಟ್ಟಿದ್ದಾರೆ. ನೇಮಕ್ಕೆ ಮಂಜೂರಾತಿ ಕೊಟ್ಟಿದ್ದಾರೆ. ಇಲ್ಲಿ ಉಲ್ಲೇಖವಾಗಿ ಇಲಾಖಾ ವೃಂದ ನೇಮಕಾತಿ ಸಮಿತಿ ಸಭೆ ಕೊಟ್ಟಿದ್ದಾರೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯಲ್ಲಿ ನಿಯೋಜನೆ ಹುದ್ದೆಗಳನ್ನು ಒಳಗೊಂಡುದು 7,313 ಹುದ್ದೆ ಮಂಜೂರಾಗಿದ್ದು, ಇವುಗಳಲ್ಲಿ ಅಗ್ನಿಶಾಮಕ ಠಾಣಾಧಿಕಾರಿ, ಅಗ್ನಿಶಾಮಕ ಚಾಲಕ, ಅಗ್ನಿಶಾಮಕ ಚಾಲಕ ತಂತ್ರಜ್ಞ ಹಾಗೂ ಅಗ್ನಿಶಾಮಕ ಸೇರಿದಂತೆ ಒಟ್ಟು 5,523 ಹುದ್ದೆ ಕೊಟ್ಟಿದ್ದಾರೆ. ನೇರ ನೇಮಕಾತಿ ಅಂತ ಹುದ್ದೆಗಳಾಗಿರುತ್ತವೆ. ಆಡಳಿತಾತ್ಮಕ ಹಿತದೃಷ್ಟಿ ಹಾಗೂ ಆರ್ಥಿಕ ಮಿತವ್ಯಯ ಸಾಧಿಸುವ ಉದ್ದೇಶದಿಂದ ಇಲಾಖೆಯಲ್ಲಿನ ಕೆಳ ಹಂತದ ವೃಂದಗಳಲ್ಲಿ 3 ಹುದ್ದೆಗಳಾದ ಅಗ್ನಿಶಾಮಕ, ಅಗ್ನಿಶಾಮಕ ಚಾಲಕ ಹಾಗೂ ಚಾಲಕ ತಂತ್ರಜ್ಞ ಹುದ್ದೆಗಳನ್ನು ಒಳಗೊಂಡಿಸಿ ಫೈರ್ ಆಪರೇಟರ್ ವೃಂದ ಹೆಸರು ಮರೂನ್ ಪದನಾಮಕರಿಸಲು ಇಲಾಖೆಯ UGC ತಳಕನ ಪ್ರಸ್ತಾವನೆ ಸಲ್ಲಿಸಿಕೊಟ್ಟಿದ್ದಾರೆ. ಇಲ್ಲಿ ಇಲಾಖೆಯಲ್ಲಿ ಪ್ರಸ್ತುತ ಅಗ್ನಿಶಾಮಕ ಠಾಣಾಧಿಕಾರಿ, ತಂತ್ರಜ್ಞ, ಅಗ್ನಿಶಾಮಕ ಚಾಲಕ ಮತ್ತು ಅಗ್ನಿಶಾಮಕ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳಲು ಹುದ್ದೆಗಳ ಮಂಜೂರಾತಿ, ಭರ್ತಿ ಹಾಗೂ ಖಾಲಿ ಸ್ಥಾನಗಳ ವಿವರ ಶೇಕಡಾವಾರು ಈ ಕಡೆ ಕೊಟ್ಟಿದ್ದಾರೆ. ಮೇಲೆ ಇಲ್ಲಿ ಹುದ್ದೆಗಳ ಹೆಸರು, ನೇಮಕಾತಿ, ವಿದ್ಯಾರ್ಹತೆ, ಮಂಜೂರಾದ ಹುದ್ದೆಗಳು, ಮುಂದಿನ ಪದ ಹುದ್ದೆಗಳು, ಮಂಜೂರಾತಿ, ಇಲಾಖೆಯಲ್ಲಿ ಮಂಜೂರಾದ ಒಟ್ಟು ಹುದ್ದೆಗಳ ಸಂಖ್ಯೆ ಕೊಟ್ಟಿದ್ದಾರೆ. ಮೊದಲನೇದಾಗಿ ಅಗ್ನಿಶಾಮಕ 3,750 ಕೊಟ್ಟಿದ್ದಾರೆ. SLC ಕೊಟ್ಟಿದ್ದಾರೆ 4,103 56.10 ಕೊಟ್ಟಿದ್ದಾರೆ. ಪ್ರತ್ಯೇಕವಾಗಿ ಪ್ರಮುಖ ಅಗ್ನಿಶಾಮಕ ಸ್ಯಾಲರಿ ಕೊಟ್ಟಿದ್ದಾರೆ 40,000ರಿಂದ 44,225 ಕೊಟ್ಟಿದ್ದಾರೆ. ಪೋಸ್ಟು 1,073 ಆಗಿವೆ. ಇಲ್ಲಿ ಏನು ಕೊಟ್ಟಿದ್ದಾರೆ, ಅಗ್ನಿಶಾಮಕ ಮಂಜೂರಾದ ಒಟ್ಟು ಹುದ್ದೆಗಳು ಎಷ್ಟು ಹುದ್ದೆ ಖಾಲಿ ಮಂಜೂರಾತಿ ಕೊಟ್ಟಿದ್ದಾರೆ 4,103 ಬಗ್ಗೆ 1,073 ರೂಪಾಯಿ ಇಸ್ಕೊಳ್ತು 5,100 ರೂಪಾಯಿ 70% ಅಂತ ಕೊಟ್ಟಿದ್ದಾರೆ. ಅದೇ ರೀತಿ SLC ಭಾರಿ ವಾಹನ ಚಾಲನೆ ಇಲ್ಲಿ ಹುದ್ದೆಗಳು 20% ಕೊಟ್ಟಿದ್ದಾರೆ. 1,475 ಹುದ್ದೆ ಕೊಟ್ಟಿದ್ದಾರೆ. ಇನ್ನು SLC ಭಾರಿ ವಾಹನ ಚಾಲಕ ತಂತ್ರ ಹುದ್ದೆ ಕೊಟ್ಟಿದ್ದಾರೆ. 192 ಕೊಟ್ಟಿದ್ದಾರೆ. ಇವೆಲ್ಲ ಕೂಡಿಸಿ ಎಷ್ಟು ಹುದ್ದೆ ಆಗಿವೆ. ಇನ್ನು ಸದರಿ ಹುದ್ದೆಗಳ ವಿದ್ಯಾರ್ಥಿ ಮತ್ತು ನೇಮಕಾತಿ ವಿಧಾನ ಕೊಟ್ಟಿದ್ದಾರೆ. ಇಲಾಖೆಯಲ್ಲಿನ ಪ್ರಸ್ತುತ ಅಗ್ನಿಶಾಮಕ SSLC ಉತ್ತೀರ್ಣತೆ ಆಧಾರದ ಮೇರೆಗೆ
ನೇರ ನೇಮಕಾತಿ ಮಾಡಿಕೊಳ್ತಕ್ಕದ್ದು. ಈ ಹುದ್ದೆಯ ವೇತನ ಶ್ರೇಣಿ 37,500ರಿಂದ 76,100 ಅಂತ ಕೊಟ್ಟಿದ್ದಾರೆ, ನಿಗದಿಪಡಿಸಲಾಗಿರುತ್ತದೆ. ಮುಂದುವರೆದಂತೆ ಹುದ್ದೆಯ ಪ್ರಮುಖ ಅಗ್ನಿಶಾಮಕ ಪದೋನ್ನತಿ ಹುದ್ದೆ ಕೊಟ್ಟಿದ್ದಾರೆ. ಇನ್ನು ಅಗ್ನಿಶಾಮಕ ಚಾಲಕ ಹುದ್ದೆಗೆ SLC ಉತ್ತೀರ್ಣತೆ ಹಾಗೂ ಭಾರಿ ವಾಹನ ಚಾಲನಾ ಪರವಾನಗಿ ಅಂತ ಕೊಟ್ಟಿದ್ದಾರೆ, ನೇರ ನೇಮಕಾತಿ ಮಾಡಿಕೊಳ್ಳುತ್ತದೆ. ಈ ಹುದ್ದೆಗೆ ವೇತನ ಶ್ರೇಣಿ 44,425ರಿಂದ 83,700 ಸ್ಯಾಲರಿ ಕೊಟ್ಟಿದ್ದಾರೆ. ಅದೇ ರೀತಿ ಚಾಲಕ ತಂತ್ರಜ್ಞ ಹುದ್ದೆ ಅವರು ಕೂಡ SLC ಪಾಸ್ ಆಗಿರಬೇಕು. ಜೊತೆಗೆ ಉತ್ತೀರ್ಣತೆ, ITI ಹಾಗೂ ಭಾರಿ ವಾಹನ ಚಾಲನಾ ಪರವಾನಗಿ ಆಧಾರದ ಮೇಲೆ ನೇರ ನೇಮಕಾತಿ ಮಾಡಿಕೊಳ್ಳುವ ಹುದ್ದೆಗೆ ವೇತನ ಶ್ರೇಣಿ ಕೊಟ್ಟಿದ್ದಾರೆ. SLC ITI ಅವರು ಕೂಡ ಅಪ್ಲೈ ಮಾಡಬಹುದು. ಇವರಿಗೆ 44,425ರಿಂದ 83,700 ಸ್ಯಾಲರಿ ಇರುತ್ತದೆ. ಇಲಾಖೆಯಲ್ಲಿನ ಅಗ್ನಿಶಾಮಕ ಚಾಲಕ ತಂತ್ರಜ್ಞ ಹುದ್ದೆಗಳ ಪದೋನ್ನತಿ ಹಂತ ಕೊಟ್ಟಿದ್ದಾರೆ. ಇಲ್ಲಿ ಇಲಾಖೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಗ್ನಿಶಾಮಕ ಹುದ್ದೆಗಳಿದ್ದು ಪ್ರಮುಖ ಅಗ್ನಿಶಾಮಕರಾಗಿ ಪದೋನ್ನತಿ ಪಡೆದ ನಂತರವೇ ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿಯನ್ನು ಪದೋನ್ನತಿ ಕೊಟ್ಟಿದ್ದಾರೆ. ಇದು ಪ್ರಮೋಷನ್ ಮಾಡಿಕೊಟ್ಟಿದ್ದಾರೆ. ಕಡಿಮೆ ಸಂಖ್ಯೆಯಲ್ಲಿರುವ ಅಗ್ನಿಶಾಮಕ ಚಾಲಕ ತಂತ್ರಜ್ಞರ ಪದೋನ್ನತಿ ಹುದ್ದೆಗಳನ್ನು ನೇರವಾಗಿ ಸಹಾಯಕ ಅಗ್ನಿಶಾಮಕ ಠಾಣಾಧಿಕಾರಿ ಪದೋನ್ನತಿ ನೀಡುತ್ತಿರುವುದರಿಂದ ಅಗ್ನಿಶಾಮಕ ಚಾಲಕ ತಂತ್ರಜ್ಞ ಹುದ್ದೆಗಳ ಪದೋನ್ನತಿ ತಾರತಮ್ಯ ಉಂಟಾಗುತ್ತಿದ್ದಾರೆ. ಇನ್ನು ಹಾಲಿ ಇಲಾಖೆಯಲ್ಲಿ ನೂತನ ತಂತ್ರಜ್ಞಾನವುಳ್ಳ ಅಗ್ನಿಶಾಮಕ ವಾಹನಗಳು ಆಧುನಿಕ ಸಲಕರಣೆಗಳ ಮೂಲಕ ಆಧುನೀಕರಣಗೊಳ್ಳುತ್ತಿದ್ದು, ಇದರಂತೆ ನೇರ ನೇಮಕಾತಿ ವಿಷಯದಲ್ಲಿ ಕೆಲವೊಂದು ಬದಲಾವಣೆ ತರುವ ಉದ್ದೇಶದಿಂದ ಹೊರ ರಾಜ್ಯಗಳಾದ ದೆಹಲಿ, ಒಡಿಶಾ ಇತರೆ ರಾಜ್ಯಗಳಲ್ಲಿ ನೇರ ನೇಮಕಾತಿ ಮೂಲಕ ಫೈರ್ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳತಕ್ಕದ್ದು ಮಾಡಲಾಗುತ್ತಿದ್ದು, ಬೇರೆ ರಾಜ್ಯಗಳಿಗಿಂತ ಫೈರ್ ಆಪರೇಟರ್ ನೇಮಕಾತಿಯನ್ನು ಮಾನದಂಡ, ವೃಂದ ಮತ್ತು ನೇಮಕಾತಿ ಸಮಿತಿ ಸಭೆಯಲ್ಲಿ ಅಭಿಸುತ್ತಿದ್ದು, ಅಲ್ಲಿನ ನೇಮಕಾತಿ ನಿಯಮಗಳು ಹಾಗೂ ಪದೋನ್ನತಿ, ಕರ್ತವ್ಯ ನಿರ್ವಹಣೆ ಒಳಗೊಂಡ ಮಾಹಿತಿಗಳು ಕೆಳಗಿಳಿಸಿಕೊಟ್ಟಿದ್ದಾರೆ. ಇಲ್ಲಿ ಅವ್ರು ಚೇಂಜ್ ಮಾಡಿಕೊಟ್ಟಿದ್ದಾರೆ. ನೀವು ದೆಹಲಿಯಲ್ಲಿ 3 ಹುದ್ದೆಗಳಾದ ಅಗ್ನಿಶಾಮಕ ಚಾಲಕ ಮತ್ತು ಚಾಲಕ ತಂತ್ರಜ್ಞ ಹುದ್ದೆಗಳ ಬದಲಿಗೆ ಫೈರ್ ಆಪರೇಟರ್ ಅಂತ ನಾಮಕರಣ ಮಾಡಿ ಕೊಟ್ಟಿದ್ದಾರೆ. ಅದೇ ರೀತಿ ಕರ್ನಾಟಕದಲ್ಲಿ ಮಾತ್ರ ಕೊಟ್ಟಿದ್ದಾರೆ. ನೇಮಕ ಮಾಡಿಕೊಂಡು ಕಾರ್ಯನಿರ್ವಹಿಸುತ್ತಿದ್ದು, ಅಂದರೆ ಅಗ್ನಿಶಮನ ಕಾರ್ಯ, ರಕ್ಷಣಾ ಕಾರ್ಯ, ಎಲ್ಲ ವಿವಿಧ ರೀತಿಯ ವಾಹನ ಚಾಲನೆ ಉಪಕರಣಗಳು ಚಾಲನೆಯನ್ನು ಪ್ರತಿಯೊಂದು ಫೈರ್ ಆಪರೇಟರ್ ನಿರ್ವಹಿಸುತ್ತಾರೆ. ಇನ್ನು ಪ್ರತ್ಯೇಕವಾಗಿ ಚಾಲಕರ ನೇಮಕ ಮತ್ತು ತಾಂತ್ರಿಕ ತಂತ್ರಜ್ಞ ನೇಮಕ ಮಾಡಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಹಾಗೂ ಸರ್ಕಾರಕ್ಕೆ ಆರ್ಥಿಕವಾಗಿ ಕಡಿಮೆ ಆಗುತ್ತದೆ. ಸೆಕೆಂಡ್ ಬಂದ್ಬಿಟ್ಟು ಪ್ರಸ್ತುತ ಪದೋನ್ನತಿ ನೋಡುವಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಅತೃಪ್ತಿ ಇತ್ತು. ಎಲ್ಲ ಹುದ್ದೆಗಳನ್ನು ಸೇರಿಸಿ ಫೈರ್ ಆಪರೇಟರ್ ಹುದ್ದೆ ಎಂದು ನೇಮಕ ಮಾಡಿಕೊಳ್ಳುವಂತ ಎಲ್ಲ ಕೆಲಸಗಳು ಈ ಹುದ್ದೆಯಲ್ಲಿ ನಿರ್ವಹಣೆ ಮಾಡಲಾಗುತ್ತದೆ ಹಾಗೂ ಪದೋನ್ನತಿ ಒಂದೇ ಜ್ಯೇಷ್ಠತಾ ಆಧಾರದಲ್ಲಿ ನೀಡುವುದರಿಂದ ಯಾವುದೇ ಸಿಬ್ಬಂದಿಗೆ ಅತೃಪ್ತಿ ಉಂಟಾಗುವ ಕೊಟ್ಟಿದ್ದಾರೆ. ಆಮೇಲೆ ಬೇರೆ ಬೇರೆ ಹುದ್ದೆಗಳಿಗೆ ಪ್ರತ್ಯೇಕ ತರಬೇತಿ ನೀಡುವುದರಿಂದ ಕಾಲ ವಿಳಂಬ ಹಾಗೂ ಆರ್ಥಿಕ ಹೊರೆಯಾಗುತ್ತಿದ್ದು, ಇದರ ಬದಲಿಗೆ ಫೈರ್ ಆಪರೇಟರ್ ನೇಮಕ ಮಾಡಿಕೊಳ್ಳುವುದರಿಂದ ಒಂದೇ ರೀತಿಯ ತರಬೇತಿ ನೀಡುವುದರಿಂದ ಕಾಲ ವಿಳಂಬ ಹಾಗೂ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡುತ್ತದೆ. ಅಂದರೆ ಗೌರ್ಮೆಂಟ್ ಅನುಕೂಲ ತಕ್ಕಂತೆ ಅವರು ಹೊಸ ಸಿಸ್ಟಮ್ ಅಂತ ನೀಡುತ್ತಿದ್ದಾರೆ, ಆ ಮಾಹಿತಿ ಆಗಿರುತ್ತದೆ. ಇನ್ನು ಪ್ರಸ್ತುತ ಇಲಾಖೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವ ವಾಹನಗಳು ಇರುವುದರಿಂದ ಈ ವಾಹನಗಳ ದುರಸ್ತಿಯನ್ನು ಆಯಾ ಶೋರೂಮ್ಗಳಲ್ಲಿ ಮಾಡಿಸುವುದರಿಂದ ಚಾಲಕ ತಂತ್ರಜ್ಞ ಹುದ್ದೆಗಳನ್ನು ವಿಲೀನಗೊಳಿಸಿ ಫೈರ್ ಆಪರೇಟರ್ ನೇಮಕ ಮಾಡಿಕೊಳ್ಳುವುದು ಉತ್ತಮವಾಗಿರುತ್ತದೆ. ಇಲಾಖೆಯಲ್ಲಿ ಒಂದೇ ರೀತಿಯ ನೇಮಕಾತಿ ತರಬೇತಿ ನೀಡುವುದರಿಂದ ಸಿಬ್ಬಂದಿಗಳು ಕಾರ್ಯನಿರ್ವಹಣೆ ಮತ್ತು ದಕ್ಷತೆಯಲ್ಲಿ ಸದೃಢಗೊಳಿಸಬಹುದಾಗುತ್ತದೆ. ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಅಗ್ನಿಶಾಮಕ ತುರ್ತು ಸೇವಾ ಇಲಾಖೆಯಲ್ಲಿ ಅಗ್ನಿಶಾಮಕ ಚಾಲಕ ತಂತ್ರಜ್ಞ ಹುದ್ದೆಗಳ ಬದಲಾಗಿ ಫೈರ್ ಆಪರೇಟರ್ ಹುದ್ದೆಯನ್ನು ನೇರ ನೇಮಕಾತಿ ಎಂದು ಪರಿಗಣಿಸಿ ಇಲಾಖೆಯ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಅಳವಡಿಸಿಕೊಳ್ಳಲು ಇಲಾಖಾ ವೃಂದ ಮತ್ತು ನೇಮಕಾತಿ ಸಭೆಯಲ್ಲಿ ತೀರ್ಮಾನಿಸಲು ಅಭಿವೃದ್ಧಿಪಡಿಸಿದ್ದಾರೆ. ಆಮೇಲೆ 6ನೇ ಪಾಯಿಂಟ್ ಬಂತು, ಪ್ರಸ್ತುತ ಇಲಾಖೆಯಲ್ಲಿ ನಿಯೋಜನೆ ಹುದ್ದೆಗಳನ್ನು ಅಗ್ನಿಶಾಮಕ ಚಾಲಕ, ಅಗ್ನಿಶಾಮಕ ತಂತ್ರಜ್ಞ, ಅಗ್ನಿಶಾಮಕ ಹುದ್ದೆಗಳನ್ನು ಮಂಜೂರಾತಿ, ಭರ್ತಿ, ಖಾಲಿ ಇರುವ ಸ್ಥಾನಗಳ ಈ ಕಡೆ ಕೊಟ್ಟಿದ್ದಾರೆ. ಈ ಪ್ರೆಸೆಂಟ್ ಖಾಲಿ ಇರತಕ್ಕಂಥ ಹುದ್ದೆ ಕೊಟ್ಟಿದ್ದಾರೆ. ಹುದ್ದೆಗಳ ವಿವರ, ವೇತನ ಶ್ರೇಣಿ, ಮಂಜೂರಾತಿ ಸಂಖ್ಯೆ, ಭರ್ತಿ ಹುದ್ದೆಗಳ ಸಂಖ್ಯೆ, ಖಾಲಿ ಹುದ್ದೆಗಳ ಸಂಖ್ಯೆ ಒಟ್ಟು ಕೊಟ್ಟಿದ್ದಾರೆ. ಇಲ್ಲಿ ಅಗ್ನಿಶಾಮಕ ಚಾಲಕರಲ್ಲಿ ಸ್ಯಾಲರಿ ಕೊಟ್ಟಿದ್ದಾರೆ 44ರಿಂದ 83 ಸ್ಯಾಲರಿ ಇರುತ್ತದೆ. ಮಂಜೂರಾತಿ ಸಂಖ್ಯೆ ಮತ್ತು 1195 ಪ್ಲಸ್ 1210 ಭರ್ತಿ ಹುದ್ದೆಗಳು 906, ಅಲ್ಲಿರ್ತಕ್ಕಂಥ ಹುದ್ದೆಗಳು 290 ಕೊಟ್ಟಿದ್ದಾರೆ. ಆಮೇಲೆ ಚಾಲಕ ತಂತ್ರಜ್ಞ ಹುದ್ದೆಗಳಿಗೆ ಇವರು ಕೂಡ ಸ್ಯಾಲರಿ ಸೇಮ್ ಆಗಿದೆ. ಇಲ್ಲಿ ಒಟ್ಟು 192 ಮಂಜೂರಾತಿ ಸಂಖ್ಯೆ ಕೊಟ್ಟಿದ್ದಾರೆ. ಭರ್ತಿ ಹುದ್ದೆಗಳು 160 ಅದಿರು ಹುದ್ದೆಗಳು 32. ಆಮೇಲೆ ಅಗ್ನಿಶಾಮಕ ಹುದ್ದೆಗಳು ಸ್ಯಾಲರಿ 37,000ರಿಂದ 76,000 ಕೊಟ್ಟಿದ್ದಾರೆ. ಇಲ್ಲಿ ಮಂಜೂರಾತಿ ಸಂಖ್ಯೆ 4,000ರಿಂದ 4,103 ಆಗಿರ್ತದೆ. ಭರ್ತಿ ಹುದ್ದೆಗಳ ಸಂಖ್ಯೆ 2,061 ಖಾಲಿರೋ ಹುದ್ದೆಗಳು 1,512. ಟೋಟಲ್ ಆಗಿ 1,828 ಹುದ್ದೆ ಖಾಲಿ ಅಂತ ಕೊಟ್ಟಿದ್ದಾರೆ. ಅಷ್ಟು ಹುದ್ದೆ ಭರ್ತಿ ಮಾಡ್ಕೊಂಡು ಕೊಟ್ಟಿದ್ದಾರೆ. ಇಲಾಖೆಯಲ್ಲಿನ ಅಗ್ನಿಶಾಮಕ ಚಾಲಕ ತಂತ್ರಜ್ಞ, ಅಗ್ನಿಶಾಮಕ ಹುದ್ದೆಗಳ ಮಂಜೂರಾತಿಯಲ್ಲಿ ಒಟ್ಟು 1,828 ಹುದ್ದೆಗಳು ಖಾಲಿ ಇತ್ತು. 3 ಹುದ್ದೆಗಳ ಬದಲಿಗೆ ಇನ್ನು ಮುಂದೆ ಫೈರ್ ಆಪರೇಟರ್ ಹುದ್ದೆಯನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳಬೇಕು ಕೊಟ್ಟಿದ್ದಾರೆ.
ಈ ಹುದ್ದೆಗೆ ಅಗ್ನಿಶಾಮಕ ಹುದ್ದೆಗೆ ನಿಗದಿಪಡಿಸಿರುವ ವೇತನ ಕೊಟ್ಟಿದ್ದಾರೆ ಅಲ್ಲಿ. ಆಮೇಲೆ ನೇಮಕಾತಿ ಸಮಿತಿ ಸಭೆಯಲ್ಲಿ ಅಭ್ಯಸಿದ್ದು ಅಲ್ಲಿನ ನೇಮಕಾತಿ ನಿಯಮಗಳ ಪದೋನ್ನತಿ ಕರ್ತವ್ಯ ನಿರ್ವಹಣೆ ಒಳಗೊಂಡು ಮಾಹಿತಿ ಕೆಳಕಂಡಂತೆ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ 3 ಹುದ್ದೆಗಳಾದ ಅಗ್ನಿಶಾಮಕ ಚಾಲಕ ಹಾಗೂ ಅಗ್ನಿಶಾಮಕ ತಂತ್ರಜ್ಞ ಹುದ್ದೆಗಳಿಗೆ ಫೈರ್ ಆಪರೇಟರ್ ಅಂತ ಕೊಟ್ಟಿದ್ದಾರೆ. ನೇಮಕ ಮಾಡಿಕೊಂಡು ಅದೇ ರೀತಿ ಬರ್ಕೊಂಡು ಕೊಟ್ಟಿದ್ದಾರೆ. ಅಂದರೆ ಅಗ್ನಿಶಾಮನ ಕಾರ್ಯ ನಿರ್ವಹಿಸುವುದು ಎಲ್ಲ ರೀತಿಯ ವಾಹನ ಚಾಲಕರನ್ನು ಅಂದರೆ 3 ಪೋಸ್ಟ್ ಇದ್ರೂ ಒಂದೇ ನೀಲ್ ಕೊಟ್ಟಿದ್ದಾರೆ ಫೈರ್ ಆಪರೇಟರ್ ಅಂತ. 3 ಸೇರಿ ಒಂದರಲ್ಲಿ ಬರ್ತಂತ ಕೊಟ್ಟಿದ್ದಾರೆ. ದೆಹಲಿಗೆ ಇರ್ತಕ್ಕಂಥ ಸ್ಯಾಲರಿ ಇರ್ತಕ್ಕಂಥ ಮಾಹಿತಿ ಕೊಟ್ಟಿದ್ದಾರೆ. ಅದೇ ರೀತಿ ಕರ್ನಾಟಕದಲ್ಲಿ ಮಾತ್ರ ಕೊಟ್ಟಿದ್ದಲ್ಲಿ ಫೈರ್ ಆಪರೇಟರ್ ಹುದ್ದೆ ನೇಮಕಾತಿ ಅಂತ ಕೊಟ್ಟಿದ್ದಾರೆ. 3 ಹುದ್ದೆಗಳು ಕೂಡ ಒಂದೇ ಹುದ್ದೆಗೆ ಅದು ನೇಮಕಾತಿ ಆಗಿತ್ತು ಅಂತ ಕೊಟ್ಟಿದ್ದಾರೆ. ನೋಡ್ಕೋಬಹುದು ಫೈರ್ ಆಪರೇಟರ್ ಅಂತ ಕೊಟ್ಟಿದ್ದಾರೆ. ನೇಮಕಾತಿ ಮಾಡಿಕೊಳ್ಳುವ ರೀತಿಯ ತರಬೇತಿ ಅನ್ನೋದ್ರಿಂದ ಇದು ಕಾಲುವೆಂಬ ಎಲ್ಲ ಈ ಜಾಗಗಳನ್ನ ಮಕ್ಕಳು ಕಥಕನೆ ಮಾಡಿದ್ದಾರೆ ಅವರು. ಇದಿಲ್ಲ ಅಷ್ಟೇ ಹಾಗೆ ಅಗ್ನಿಶಾಮಕ ಇಲಾಖೆ ನಿಮಗೆ ಕಾರ್ಯಶಾಮ ಒಟ್ಟು ಮತ್ತೆ ಸೇಮ್ ಕೊಟ್ಟಿದ್ದಾರೆ. ಅದೇ ಸೇಮ್ ಪೋಸ್ಟ್ ಆಗಿವೆ 18 ಪೋಸ್ಟ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಫೈರ್ ಆಪರೇಟರ್ ಅಂತ. ಇಲ್ಲಿ ಸ್ಯಾಲರಿ ಕೂಡ ಕೊಟ್ಟಿದ್ದಾರೆ. ಫೈರ್ ಆಪರೇಟರ್ ನಾವು ಕೂಡ ಫೈರ್ ಆಪರೇಟರ್ ಅಂತ ಹುದ್ದೆ ತಗೋತಿ ಅಂತ ಕೊಟ್ಟಿದ್ದಾರೆ. ಅಗ್ನಿಶಾಮಕ ಅವು ಬೇರೆ ಬೇರೆ ಹುದ್ದೆಗಳು ಕೂಡ ಚಾಲಕ ಆಮೇಲೆ ತಂತ್ರಜ್ಞ 3 ಮಿಕ್ಸ್ ಮಾಡಿ ಫೈರ್ ಆಪರೇಟರ್ ಒಂದೇ ಹುದ್ದೆ ಅಂತ ಅವರು ಕನ್ಸೆ ಮಾಡ್ತಿಂದು ಕೊಟ್ಟಿದ್ದಾರೆ. ಆ ರೀತಿ ಕೊಟ್ಟಿದ್ದಾರೆ ಮಾಹಿತಿಯಲ್ಲಿ. ಇಲ್ಲಿ ತನ್ನ ವಿಶ್ವಾಸದಿಂದ ಕೊಟ್ಟಿದ್ದಾರೆ. ಇನ್ನು ಇದು ಎಷ್ಟೇ ತಾರೀಕು ಡೇಟ್ ಅಂತ ಕೊಟ್ಟಿಲ್ಲ. ಕರ್ನಾಟಕದಲ್ಲಿ ಕೂಡ ಸದ್ಯದಲ್ಲೇ ಇಷ್ಟು ಹುದ್ದೆ ನಾವು ಭರ್ತಿ ಮಾಡ್ಕೊಂತ ಕೊಟ್ಟಿದ್ದಾರೆ. ಯಾವಾಗ ಓಪನ್ ಆಗಬೇಕು ಓಪನ್ ನಂತರ ಅರ್ಜಿನ ಆನ್ಲೈನ್ ಮೂಲಕ ಸಲ್ಲಿಸಬಹುದು. ಇದು ಕರ್ನಾಟಕ ಅಗ್ನಿಶಾಮಕ ಇಲಾಖೆ ಬಂದಂತ ಒಂದು ಸಣ್ಣ ಮಾಹಿತಿ ಆಗಿತ್ತು. ನನಗೆ ಈ ಮಾಹಿತಿ ಶೇರ್ ಮಾಡಿದ್ದೇನೆ. ಇಲ್ಲಿ ಕೂಡ ನಾವು ಹೆಚ್ಚಿನ ಮಾಹಿತಿ ವೆಬ್ಸೈಟ್ ಚೆಕ್ ಮಾಡ್ಕೋಬಹುದು. ನೋಡ್ಕೊಂಡು ಸ್ಟಾರ್ಟ್ ಆದ ನಂತರ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು. ಓಕೆ ಫ್ರೆಂಡ್ಸ್, ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡೋಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.